ಗೆಲುವಿನ ಪತಾಕವನ್ನು ಮೇಲಕ್ಕೆ ಹಾಕು. ನಾದನು ಅದೋಗದೆ ಅದೇ ನೋಡು ಇವನೊಬ್ಬಳು ಮಾಡೋನ್ ಮಂದಗದೆ ಪರಾಜಯ ನಾಡನಂತೂ ಒಳಗುವಂತನಾದರೆ ಸಾರಥ್ಯಮ್ಮ ಜಾಣ ದಂಡದಿಂದ ಬಂದು ಅಂಡದಿಂದ ಬಂದು ಮುಂಕೊಂಡ ಒಡನೆ ತಡ ಯುದ್ಧವನ್ನು ಕೊಡುವ ದಂಡ ತರುವಂತ ನಿನ್ನ ಬಂಡತನ ಊರು ಬಡ ಬಂಡತನೇ ಮುಂಕೊಂಡು ಖಂಡವು ಮಿಂಡು ಭೂತಗೆ ಬರೆದು ನಮ್ಮ ಗಾಂಡಿಗಳು ದೋಷನ ಉಂಟು ಮಾಡಿದೆ ನಿಮ್ಮ ಯಜ್ಞ ತೊರಗಳ ತೆಗೆದುಕೊಂಡು ಹೋಗುವಾಗ ವಚನ ನಡೆಯುವ ಬಾಂಡ ಬಾಂಧವರ ಸರಗಳಿಂದ ಯಾಕೆ ನಿನಗೆ ಮದವನ್ನು ಮತ್ವೆ ಬರ 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 ನಿನ್ನ ಫಲವೆಲ್ಲ ನಾನು ಬರ ಇನ್ನು ಎಲ್ಲ ಪೌಷಿಲ್ಲದೆ ಹಿಂದಕ್ಕೆ ಓಡಿದರು ಕೋಡಿ ನೀನು ಒಬ್ಬರು ಬಾಯಿ ಮುಚ್ಚಿ ಬಲ ಬಲ ಈಡಿ ಮಾತುಗಳನ್ನು ಯಾತಕ್ಕೆ ತಡೆಕೊಳ್ಳುವ ತಾಡಿ ಮೊದಲು ಬಾಣವನ್ನು ಹೂಡಿ ಯುದ್ಧವನ್ನು ಮಾಡಿ ಯಜ್ಞದ ಕುದುರೆಯನ್ನು ಬಿಟ್ಟು ಓಡಿ ಅಡನಿ ಮನೆಯ ಕಂಡು ನಿನ್ನ ದಂಡಿನ ಸಿರಂಗಳನ್ನು ತುಂಡು ತುಂಡು ಮಾಡಿ ಬಂದಿಯ ನಿನ್ನ ಕೋಶವನ್ನು ನೋಡಿ ನಗದೀರುವನ್ನು ಹಿಗ್ಗನು ಕೊಂಡಾರೆ ನಿನ್ನ ಸಾಮರ್ಥ್ಯವನ್ನು ತೋಡಿ ಯುದ್ಧವನ್ನು ಮಾಡಿ ನಿನ್ನ ಸೂರ್ಯನಾರಸರನ್ನು ಹೂಡಿ ನಿನ್ನ ರಕ್ತವನ್ನ ಚೆಲ್ಲಾಡಿ ಎಲ್ಲ ನೋಡಿ ಭೂತಗಳು ನಡೆದಾಡಿ ತಿಳಿದು ಕುಡಿದಾಡಿ ನಿನ್ನ ಜನಕನಾದ ಪಾಲ್ಗಳ ನೋಡಿ ಗೋಳಾಡ ಹೇಳಿ ಸುಮ್ಮನೆ ಹಿಂದಕ್ಕೆ ನಡೆಲೆ ಮೂಡ ಈ ತ್ರಾಮ ಕೇತಿವೆ ನೀನಲು ಹೀಡು ತಲವಲ್ಸ್ಕೋ ಈ ಪಿಲ್ಲನೆ ಕಾಣು ನೀನು ಬುಟ್ಟ ಸರಳ ಕಂಡುಕೊಳ್ಳೋಣ ಮಿಕ್ಕಿದ ಸ್ವಕ್ಕಿನಿಂದ ಎನ್ನಂ ದುರಕ್ಕ ಲಕ್ಷದ ಈ ಕರ್ಕದ ಮಾಡಿ ಈ ಭೂಮಿ ಅಪ್ಪಜ ಮೂರ್ಖನೇ ದಟ್ಟವನ ಪರಾಕ್ರಮ ಈ ಪಿಲ್ಲಾಳ ಮುಂದೆ ನಿನ್ನ ಬೆಲ್ಲು ಬರುವ ಜರೆಯಲ್ಲ ಜಾಗ್ರತೆಯಿಂದ ಮಲ್ಲ ಯುದ್ಧವನ್ನು ಮಾಡ ಮೂರ್ಖ ಮಾಡಬಾರದು ಯುದ್ಧವನ್ನು ಮಾಡಲೇ ಬಂದ ಹಣ ಕದ್ದದಂತೆ ಬಿದ್ದಿರೋ ಬಲೆ ಎನ್ನ ಇವನ ಸುದ್ದಿ ಎಲ್ಲ ಹೇಳಬೇಕು ಎನ್ನ ಕೃಷ್ಣ ಹಣವನ್ನು ನೋಡಬಿಟ್ಟರೆ ಬಲೆ ಅವರಿಬ್ಬರಿಗೆ ರಥವನ್ನು ತಕ್ಷಣ ಬಿಡುವಂತಲಾದರೆ ಬಲೆ
ಬಲ ಬಲ ತಾಮ್ರಧ್ವಜ. ಓ ಕೃಷ್ಣ ಪರಮಾತ್ಮ, ಹೇಳುವನ ಕೇಳು. ಭುವನ ಬ್ರಹ್ಮಾಂಡಗಳು ಎನ್ನ ಉದರದೊಳಿದ್ದ ಅತಿ ಭಾರವಾಗಿದ್ದರು ನಿನ್ನ ಶರಜನ ಆರ್ಭಟಕ್ಕೆ ಆದರೆ ಈ ಒಂದು ಯೋಜನ ದೂರ ಹಿಂದಿರುಗಿದ್ ನೋಡು. ಈ ರಥವು ನೋಡಿದೀಯಾ ಅರ್ಜುನ? ಈ ತಾಮ್ರಕೇತುವಿನ ಯುದ್ಧದ ಗರ್ಜನ ಪ್ರದ್ಯುಮ್ನ ಬಬ್ರವಾದಿಗಳನ್ನು ಸೆಳೆಬರುವನೆಂದು ಈಗ ನನ್ನನ್ನು ಯುದ್ಧವನ್ನು ಮಾಡಲು ಚಿಕ್ಕವನೆಂದ ಹಕ್ಕರದಿ ಮಮಕಾರವನ್ನು ತೋರಿದರೆ ಮಕ್ಕಮಾರಿ ಅಂತ ನಮ್ಮ ಸಂಘ ಸಣ್ಣ ಓಡಿಯಿಂದ ಮಡಲಿನ ಮೇಲೆ ಹಾರಿ ಬಂದರೆ ತೆಗೆದುಕೊಳ್ಳುವ ಬಲವೆಲ್ಲರೂ ಮಡಿದು ಹೋಗಕ್ಕಿಂತ ಹೆದದ ಕುದುರೆಯ ದಂಡಗೆ ಕಪ್ಪವ ದಂಡ ಕೊಟ್ಟು ಅಂದರೆ ನಿನ್ನ ಪ್ರಾಣವು ತಕ್ಕುವುದು ನೋಡು ಬಲ ನಿನ್ನಿಂದ ಮಧ್ಯ ಪಾಂಡವ ಹಿರೈ ಬಡನರಿಯೇ ಜಲೈ ಮೂಡ ನನ್ನ ಮುಡವ ನಂದು ಭಾವಿಸಿ ನಿನ್ನ ತೊಡೆ ಮೇಲೆ ಕುಳಿತುಕೊಳ್ಳುವಿಯಾ? ಮಡ ನಿಂದಿರವನೆಂಬನ ಪಡೆಯನ್ನು ವರ್ತಿಸ ಮಾಡಿದ ಕಾಲಕ್ಕೆ ಎಣ್ಣೆಗೆ ತುತ್ತಾಗದು. ಕಡ ನಿಂದಿರುವ ನಿನ್ನನ್ನು ಮೆರವೈದು ಪಡವಿಪ್ಪಲನಾದ ನಮ್ಮ ತಂದವನಿಗೆ ಹಿಡಿದು ಅದಮ ಮೂಡ ಕಡು ಸಂಭ್ರಾಣದಿಂದ ನನ್ನ ಊಟದ ಹಾಗವನ್ನು ಕೇಳಿದ್ಯಾ? ಊಟಗಲ್ಲದೇನು ದೊಡ್ಡವನೇ ಮೂಡ ಕಿರೀಟ ಹುಡುಗ ಕರಗಸದ ನಡುವು ಪಾಠವಾದರೆ ದೊಡ್ಡ ದೊಡ್ಡ ಮರ ಕೊಯ್ಯದು ಬಿಡಬಲ್ಲದೆ ಭಕ್ತಿ ಸತ್ತಿ ಇಕ್ಕನಾಗಿ ಸಂಪಾದಿಸು. ನನ್ನಂತ ಹುಡುಗನಾದರೇನು, ನಿನ್ನಂತ ದೊಡ್ಡನಾದರೇನು? ನಿನ್ನ ರಥಚಕ್ರ ಮುಂಭಾಗ ಪಾಂಡವ ಮುರುಗನ ನೋಡಿ ನಿನ್ನ ಕಾಣುವ
ಮಿಕ್ಕಿ ಮೀರಿ ಕಕ್ಕಲಿದು ಬರುವ ಮರ್ಕಟ ಸ್ವರೂಪನಂತೆ ವೀರಕಿರವೆಂಬ ಬಾವಿಡದೆ ಮನ ಬಂದಂತೆ ಹೇಗೆ ಬದುರುವಿ ಸಾಲ ಹೋದರೆ ಎಲ್ಲ ತಾಮ್ರಧ್ವಜ ಕೃಷ್ಣ ಪರಮಾತ್ಮ ಕಟ್ಟಿದ ಕುದುರೆಯಂಬಿಡದೆ ದಿಟ್ಟನಾಗಿ ಶ್ರೀಕೃಷ್ಣನ ಭಕ್ತನಂದು ತುಟಿಗಳಿಗೆ ಇರಾಮೆಲ್ಲದು ಪಡಿಸಿದರೆ ಎನ್ನಗೆ ದಯ ಹುಟ್ಟುವ ಹೇ ಕಪಟ ಭಕ್ತನೇ ಹೇ ಕಪಟ ಭಕ್ತನೇ ರೂತ್ ಕಮಲ ಪಡದಿಂದ ಹರಿನಾಮ ಪಡನಂಗೈದು ಸಾಧು ಸತ್ತುನರ ಸಂಪುಟಕ್ಕೆ ಸಂತೋಷ ಪಡಲನ್ನು ಉಂಟು ಮಾಡುವನು ನಿಚ್ಚಲ ವೈಕೊಂಡದಲ್ಲಿರುವ ಭಕ್ತರ ಮೇಟಿಗಳು ಸೇರುವನು ತಾಮ್ರಧ್ವಜ ನಮ್ಮ ರಾಜಕುಮಾರ ಹೇಗೆ ನಿನಗೆ ಐಶ್ವರ್ಯ ಮೊದಲ ಅಹಂಕಾರ ಕಿರೀಟಿ ಅದನ್ನ ನೀನೇನು ನನಗೆ ಸಾಟಿ ನನಗೇನು ನೀನು ಸಾಟಿ ನಿನ್ನ ರಥವನ್ನು ಹೊಡುವ ನೀಲಿ ಮೇಘ ಶ್ಯಾಮನನ್ನು ಭಕ್ತರ ಕುದುರೆಯನ್ನು ಬಿಟ್ಟು ಶ್ರೀಕೃಷ್ಣನು ತೋಡು ಏ ನಾರಾಯ ತಾಮ್ರಧ್ವಜ ನೀನೇನು ನನಗೆ ಸಾಧಿ ಇಲ್ಲ ಅಲ್ಲ ತಾಮ್ರಧ್ವಜ ಭೂಭಾರ ತಗ್ಗಿಸಲು ಉದ್ದೇಶ ನಾನು ಮಾನವನಾಗಿ ಜನ್ಮಿಸಬೇಕಾಯಿತು ಪಾಂಡವ ಯಾರಿಯಾಗೋದ ನಾರಾಯಣ ಪಾಂಡವ ಪಕ್ಷನನ್ನು ಮಾತ್ರ ನಮ್ಮನ್ನು ಅಂಗಿಸಿವೆ ಪಾಂಡವ ಪಕ್ಷನೆಂದರೆ ನಾನು ಪರಿಶುದ್ಧವಾದ ಧರ್ಮ ಪಕ್ಷದವನು ಎಲ್ಲಿ ಸಂಪೂರ್ಣವಾದ ನ್ಯಾಯವಿರುವುದು ಅಲ್ಲಿ ನಾನಿರುವೆನು ಇನ್ನೂ ನಿನಗೆ ನಮ್ಮನ್ನು ನೋಡಬೇಕೆನ್ನೋ ಆತರವಿದ್ದರೆ ನಿನ್ ಪಾಂಡಗಳನ್ನು ನೋಡು ಇಲ್ಲವೇ ರಕ್ತಪರಿದಾರಿಯನ್ನು ನೋಡು ಮರಳೆ ತಿಳಿಯದು ನಿನಗೆ ಸತ್ಯದ ಸರಳೆ ಕೃಷ್ಣಮೂರ್ತಿ ಅರ್ಜುನ ಯಾತಕ್ಕೆ ಕೊಂಡಾಡಿ ತಾಮ್ರಧ್ವಜನ ಕೀರ್ತಿಯನ್ನು ಇದ್ದ ಮಾತುಗಳನ್ನು ಹೇಳಿದ್ದೇನೆ ಅರ್ಜುನ ನಮಗೇನು ಬಂದಿಲ್ಲವೈ ಅಪಕೀರ್ತಿ ಅಪಕೀರ್ತಿ ಅವನನ್ನು ಯಶಸ್ಸು ಮಾಡಿದರೆ ಎಲ್ಲವನ್ನೇನು ಕಡಿಮೆಯಾಗಲಿದೆ ಮಾರಿ ಎಲ್ಲ ಅರ್ಜುನ ಮತದೋ ದೋಷಗೊಂಡ ಅಭಿಮಾನ್ಯ ಪೂರ್ವಿತ ಮಾತ ಭರವಹಿಸಿ ಕೀರ್ತಂಗನ ಎಂಬ ಹೋಲಿಸಬೇಕಾದರೆ ಇಂಥ ಸನ್ನಿವೇಶಗಳನ್ನು ಬಿಟ್ಟು ವೈರ್ಯಂ ನೆನೆದರೆ ಕೀರ್ತಿ ಬರುವುದಾದರೂ ಹೇಗೆ ಆತ್ಮ ಪೌರುಷವನ್ನು ಕೊಚ್ಚುಕೊಳ್ಳುವ ವೀರ ಯಾಕೋ ನಿಮ್ಮ ವಿಚಾರ ಮುರಹರಿ ಬೆಂಬಲಾದ ಸಾಹಸದಿಂದ ಕಾರಂಗಳ ಬೆತ್ತದೀರ ನಿರ್ಮಿಸಿದ ಮತ್ಸ್ಯ ಯಂತ್ರವನ್ನು ನವನೀತನ ಚೋರದ ಹುಣಗಿತ ಹೊಡೆದು ದ್ರೌಪದಿಯನ್ನು ನಾರಿಯ ಪಡೆದು ಅಲ್ಪತಿಲಾದ್ರೆ ಅಣ್ಣಯ್ಯನ ಹಕ್ಕಿನ ಸಲವಾಗಿ ಸುಮ್ಮನಿದ್ದವೋ ಅತಿಯಲ್ಲಾದರೂ 5 ಸತಿಯ ಭಂಗದ ಸಮಯಕ್ಕೆ ಒದಗದೆ ಕುಂತಿದೆ ಆಗ ಆ ಯಕ್ಷ ಯಾಂಬವಂತನು ಈ ಕೃಷ್ಣನು ಎಲ್ಲಿ ಮಾಯವಾಯಿತು ಏ ಮದಾಮನೆ ಅದಮನೆ ಯಜ್ಞದ ಕುದ ಹಿಂದೆ ನೀನೊಬ್ಬನ ಬಂದಿದ್ದರೆ ಫಲ ನನ್ನಂತ ವೀರಾಗ್ರತ ಸೌರಗೊಂಡು ನಮ್ಮ ಜೊತೆ ಈ ಕಪಟ ನಾಟಕ ಸೂತ್ರಧಾರ ಕರೆದುಕೊಂಡು ಬಂದಿದ್ಯಾ ನಿಮ್ಮ ಎಬ್ಬರವನ್ನು ನಮ್ಮ ತಂದೆಯವರಿಗೆ ಹಿಡಿದು ಹೋಯ್ತಿದ್ದಾರೆ ಮೈರಧ್ವಜ ಮಗನ ಸಾರ್ಥಕ ಎತ್ತರಕ್ಕೆ ಏನೇನು ಮೂಡ ಅಖಂಡರಾಯ ರಂಬಲವನ್ನು ಕಂಡ್ರಿ
ನಮ್ಮನಂತ ಮರೆಯುವ ಪುಂಡದ ಮೃತ್ತನೇ ಸತ್ಯನಾದ ಹತ್ತಿರಲೇ ಈ ಬಣ್ಣನ ನಾನು ಗಂಡು ಗಲಿಗಳಿಗೆ ಗಂಡ ಆರಿಸಿದ ತಂಡ 4 ಗಂಟೆ ಬಂದು ತೋರ್ತದೆ ಅದು ಮುಂದಕ್ಕಿಟ್ಟ ಕಾಲ ಗಂಡ ಚಂದ ಪ್ರಚಂಡ ನಮ್ಮ ಖ್ಯಾತಿಯನ್ನು ಕಂಡು ಈಗ ಈ ಕಾಲ್ಬೆಣ್ಣೆಯ ಮುಂದಾಯಿ ಧರಿಸಿ ಬಲ ಬಲ ಗಗನ ಮಂಡಲದವರು ಆರಿಸಿ ನಿನ್ನ ಕಿತ್ತು ಇಂದು ಭೂತಂಡಕ್ಕ ನಮಗೆ ಅದು ಒಳಪಡಿಸುವನ್ನು ನೋಡಿ ಬಂಡ ನಮ್ಮ ಎಕ್ಕಳ ಕುದುರೆ ಕಟ್ಟಿರಬದೇ ತಂಡ ಎನ್ನೊಂದು ಸೇರಿ ಯಾಕೆ ಯಮಗಂಡ ಬರುವುದು ನೋಡಿ ಎಂಬ ಗಾಂಧೀವಿ ಎಂಬುವುದೇ ನಿನ್ನಗೆ ಮಿಂದ ಗಗನ ಮಂಡಲಕ್ಕೆ ಆಣಿಸುವುದು ನೋಡಿ ನಿನ್ನ ರುಂಡ ಅರ್ಜುನ ಕೆಲವು ಮನಪಡಿಸುವೆ ನೀನು ಸರತೀದ ನೆನವುದು ನನಗೆ ಮೊದಲೇ ಏನು ಗೊತ್ತಿರುವುದು ಏನು ಸಾಧೀದ ನೆನದು ಮನವಾಗಿದ್ದೆ ನಿನ್ನ ಅಂಬು ನಾನು ಬಲ್ಲೆ ನೀನೇನು ಬಲ್ಲಿದೆಯೋ ಅದವ ಒಬ್ಬ ಪ್ರಮಿಳ ಎಣ್ಣನ ಸಂಗಟ ಯುದ್ಧವನ್ನು ಕೊಡುವ ನಿನ್ನ ಅಣ್ಣವೆಲ್ಲ ನಾನು ಬಲ್ಲನು ಎಲೆ ಮಗಾನನೇ ಕೈ ಮೂಡ ಒಬ್ಬ ಎಣ್ಣನ ಗೆಲ್ಲವ ನೀನೊಬ್ಬನ ಮಕ್ಕಳ ಗೆಲ್ಲವನೇ ಏ ಅರ್ಜುನ ಕೆಲೈ ಬಡತಂಬತ್ತಗಲೇ ನಿನ್ನ ಬೆನ್ನ ಮೇಲೆ ಮಚ್ಚವನ್ನು ಪಾರ್ವತಿ ನೋಡಬೇಕಪ್ಪ ಏಕದಿಂದ ಮಾಡಿದ ಕಾಲಗವು ಎನ್ನೊಡನೆ ಕೂಡಿ ಮೀಸವನ್ನು ತಿದ್ದರೆ ನಾನು ಒಪ್ಪೋನೆ ಆ ಜಗದೀಶ್ವರನಿಂದ ಪಾಶುಪಶಾಸ್ತ್ರವನ್ನು ಪಡೆದು ಕಾಲ ಕೈಯ ನಿವಚ್ಚರ ಗೋಚರ ಎಂದು ನಾನು ಶಾಸ್ತ್ರವನ್ನು ಕೊಟ್ಟಿರುವುದೇ ಲೇ ಮದಾನನೇ ಕೆಲೈ ಅದಮ ಮೊದಲು ಈ ಶ್ರೀಕೃಷ್ಣನ ಪಾದ ಪದ್ಮಾಲಯ ನನ್ನ ಭಯಂಕರ ಮಾಡಿ ಪುಲ್ಲನ್ನಿದ್ದ ನಮಸ್ಕರಿಸಿ ಬಾಲನವೇ ಮೋಕ್ಷ ಬೆಂಬಲಂತೆ ಮಾಡುವುದಿದ್ರೆ ಮಗನಾಗಿ ಸಾರ್ಥಕವನು ಈ ಅಸ್ತ್ರಕ್ಕೆ ಏನೇನೋ ಮೂಢ ನಿನ್ನ ದಶನಾಮವನಿರದೆ ಲೇ ಮದಾನನೇ ಅದಮ ನಿನ್ನ ಕೈಯಲ್ಲಿರೋ ಪ್ರಾಣಿಯನ್ನು ವ್ಯರ್ಥ ಕಾಲು ಪಿಂಡಿಯನ್ನು ತುಂಡು ತುಂಡು ಮಾಡುವನು ಪರಮ ವ್ಯರ್ಥ
ಮಾತಾಡಿ ಇನ್ನೇನೂರು ನಿಂದ ಹೇಳ ನಾನೆಂತ ಸಮರ್ಥನೆಲ್ಲ ಒಂದು ಸ್ಥಿರವಾಗಿ ನಿಂತಿರುವ ಕೀರ್ತಿಯನ್ನ ನೀನು ಕಾಣಲೇನೋ ಮೂರ್ಖ. ನಾನು ಕಾಣುತ್ತಿದ್ದವನೇ ಬದ್ದಮ ಯಜ್ಞದ ಕುದುರೆಯನ್ನು ಬಂಧಿಸಿ ಯುದ್ಧವನ್ನು ಮಾಡುವುದು ವ್ಯರ್ಥವಾಗಿ ಎನ್ನ ಸಾಮರ್ಥ್ಯವನ್ನರಿಯ ಆಗ ಅಲ್ಲಿಡಲೇ ಅದಮ ಈ ಮೂಢಮತಿಯೇ ಲೋಕಹಿತಾರ್ಥಕ್ಕಾಗಿ ಕಾರ್ಯಗಳನ್ನು ಮಾಡಿ ಸಾರ್ಥಕವಾದ ಈ ಜನಾರ್ದನನು ಎನ್ನ ಸಹಸತ್ಯವಪ್ಪೆ ಪಾರ್ಥನ ಸಾರಥಿಯಾಗಿರುವ ಇದರ ಮರ್ಮ ಹರಿಯದೆ ಈನ ಭಾಷೆಗಳನ್ನು ನುಡಿದಿ ಎಂದರೆ ನಿನ್ನ ನಾಲಿಗೆಯ ಸರ್ರನ ಸೀಳೆ ನಿನ್ನ ಯಮಗನಕ್ಕೆ ಕಳಿಸುವನು ನೋಡು ಮೂಡ ಈ ಅರ್ಜುನ ಎಂಬ ಜ್ವರ ಗೋಕುಲ ಕೃಷ್ಣ ನೀನು ದೈವಾತ ಸಂಭು ಎಂಬವನು ನನಗೆ ಮೊದಲೇ ಬಂದು ಮಾನವ ಜನ್ಮ ಎತ್ತಿ ಕಾಮ ಕ್ರೋಧ ಲೋಭ ಮೋಹ ಮಸ್ತಕರದಿಂದ ಹರಿಸತ್ತು ಹೊರಗರಿಗೆ ನೀನು ಒಬ್ಬ ದೇವನಾಥನಾಗಿರೋನೇ ಏ ಮುರಾರಿ ತಾಮ್ರಧ್ವಜ ನೀನು ವಾಕ್ಯದ ವಾಹನ ಆಯ್ದರೆ ನಿಮ್ಮಿಗೆ ನಾನು ಮುಖ್ಯವಾದ ಇರುತ್ತಿದ್ದೆ ನೀನು ಕರಡ ಕಮ್ಮನ ಆಯ್ದರೆ ಎರಡು ಬುಟ್ಟುಗಳು ಇರ್ತಿದ್ವ ಏ ಮುರಾರಿ ತಾಮ್ರಧ್ವಜ ನನ್ನು ಯಾವ ಸತ್ತು ಭಕ್ತನೋ ತ್ರಿಕುಣ ಶುದ್ಧನಿಂದ ನಡೆದನು ಅಥವನ್ನು ಉದ್ದೇಶ ಮಾಡುತ್ತಿದ್ದೀಯಾ ಏ ನಾರಾಯಣ ತಾಮ್ರಧ್ವಜ ನಿನ್ನ ಚಾರ ಚೋರ ಲಕ್ಷಣವಲ್ಲ ನಾನು ಬಂದೆನು. ಏ ಮುರಾರಿ ತಾಮ್ರಧ್ವಜ ನಿನ್ನ ಸಾಹಿತ್ಯವಿದ್ದವಳು ಎನ್ನಂತ ಪ್ರಬಲಿತ ಬರಲು ನಿನ್ನ ಕೆಮ್ಮಗಳು ಬಿಟ್ಟಳು ಕೋಚಿತ ಚರ ಸಂದ ನಂಬ ರಕ್ಕಸನಿಗೆ ನೀನು ದಪ್ಪಿಯ ತಡೆಯಲಾರದೆ ಕೊಡಿ ಬದ್ಧನಾಗಲಿ ಇವರ ಅಗ್ರಣ್ಣನಾದ ಭೀಮಸೇನಿಗೆ ಹಠವನ್ನೇ ಎತ್ತವರ್ಯದ ಕೊಲ್ಲ ಕುಳಕದಾರನೇ ಮುದ್ದೆ ಎಡನೆ ಇತ್ತವನ್ನು ಮಾಡಲಿ ಎಲ್ಲಂತ ವೀರ ಸಂಘಟಿತವನು ಮಾಡಬಹುದು ನಿನ್ನಿಂದ ಅಸಲು ಸಾಧ್ಯವೇ ಇಲ್ಲ. ಏ ಮುರಾರಿ ಇವು ಅಲ್ಲದೆ ಊಳಿನ ಆಳಾಗಿ ಪಾಂಡವರ ಬಾಲನ ಕನಕವಾಗಿ ಕೊಲ್ಲುವನೂ ನೀನೆ ಕೊಲ್ಲಿಸುವನೂ ನೀನೆ ನಲ್ಲ ಭಾರತ ಯುದ್ಧದ ಭೂಮಿ ಹೇಳಿ ರಕ್ತ ಪಾತಾಳವನ್ನು ಮಾಡಿಸಿ ಆ ದೋಷನ ನಿವಣ್ಣ ಬಾಯಿ ಅಶ್ವಮೇಧ ಯಾಗವನ್ನು ಮಾಡಿದ ಇವರ ಅಗ್ರಜನಾದ ಧರ್ಮರಾಜನಿಗೆ ಹೇಳುದು ನೀನಲ್ಲದೆ ನಿನ್ನಲ್ಲಿ ಕೂಡ ಅನೇಕ ವಿದ್ಯೆಗಳು ಇದ್ದಷ್ಟೇ ಕಾಣುತ್ತದೆ. ಏ ಮುರಾರಿ ತಾಮ್ರಧ್ವಜ ಎನ್ನ ಅನೇಕ ವಿದ್ಯೆಗಳು ಇದ್ದಂತೆ ಕಾಣುತ್ತದೆ. ನಂದು ಭಾವಿಸ್ಯ ಆಟವನ್ನು ಭಾವಿಸ್ಯ. ಏ ನಾರಾಯಣ ತಾಮ್ರಧ್ವಜ ನಾನು ಧರ್ಮ ಕ್ಷತ್ರ ಪ್ರಕಾರ ವರ್ತಿಸುವ ಕೃಷ್ಣಮೂರ್ತಿ ನಮ್ಮ ತಂದೆಯ ಸಿದ್ದೇಶ್ವರ ಅಟ್ಟಿಸ್ವಾಮಿ ಅವರು ಮೇಲ್ಧ್ವಜ ಪಾತ್ರ ಮಾಡಿದವರಿಗೆ 201 ಬಹುಮಾನ ಪೂರಕ ಮಾಡಿರುತ್ತಾರೆ. ಭಟ್ರು ಯರಿಸ್ವಾಮಿಯಣ್ಣನವರು ಮಧ್ಯಪಾದವ ನೋಡು ನಿನ್ನ ನಿನ್ನ ಒಳಗರ್ತವ್ಯ ನಾನು ಬೆಳೆಯವನಲ್ಲ. ನಿನ್ನಂತ ಒಡಗನ ಪೌರುಷವು ನಾನೇನು ಹೆದು ಬಿಡವನಲ್ಲ.
ನನ್ನನ್ನು ನಿನ್ನ ಎದಗುಂಡೆಯಲ್ಲಿ ನಿರ್ಧರಿಸ್ಕೋ. ನಿನ್ನ ಕಾಲ್ಪಂಡೆಯಲ್ಲಿ ನಿರ್ಧರಿಸುವುದು. ನಿನ್ನ ಕಾಲು ಪಿಂಡಿಯಲ್ಲಿ ನನ್ನ ಎದಗುಂಡೆಯಲ್ಲಿ ಎಲ್ಲಿರೋದು? ಏ ಮದಾನನ ಮೂಡ ನಿನ್ನ ಕಾಲು ತುಂಡು ಮಾಡಿದೆ ನೋಡು. ಇಲ್ಲೇ ಪುಟ್ಟ ನನ್ನ ಎದಗುಂಡೆಯನ್ನು ದೊಡ್ಡದು, ನಿನ್ನ ಕಾಲು ಪಿಂಡಿಯನ್ನು ದೊಡ್ಡದು, ಅಥವಾ ನಿನ್ನ ಗಾಡಿಯನ್ನು ದೊಡ್ಡದು? ಇದು ನಿನ್ನ ದಶನಾಮಗಳಿಗೆ ದಶಗದೆ ಊಸು ಮಾಡುವ ನೋಡಲೆ ಪಾಠ ಎನ್ನುವನು ಮಾಡುವುದು ಪರಮ ವ್ಯಕ್ತ. ದಶನಾಮಗಳು ಇರೋದು ವ್ಯಕ್ತ. ಅಹೋ ಎದುಕುಲ ಮಾತ ಅರ್ಜುನ, ನೀನು ಹೇಳುವುದು ಹಬ್ಬದ ಶತ್ರು ರಾಜರ ಬಲವಲ್ಲ ಮುರುದಿಕ್ಕಿ ವಿಕ್ರಮ ಅಂಕಿತನಲ್ಲ. ಅಸಾಧ್ಯವಾಯಿತು. ನನ್ನ ದಜಪತಾಗಿ ಇಲ್ಲಿ ಮೆರೆಯುವ ಹನುಮನನ್ನು ಈ ಬೋನ ಬ್ರಹ್ಮಾಂಡವನ್ನು ಇಟ್ಟುಕೊಂಡು ಶ್ರೀಕೃಷ್ಣನನ್ನು ನನ್ನನ್ನು ಮೂರ್ಛೆಗಳಿಸಿದನಲ್ಲದೆ. ಹೇ ಕೃಷ್ಣ, ಅರ್ಜುನ, ನಿನ್ನ ಜಕ್ಕೂ ಸಹ ನಿರೀಕ್ಷೆಗೆ ಎಚ್ಚರ ತಪ್ಪಿರುವ ಇವನಂತ ಭಕ್ತನ ಮಗನು ನಾನು ಕಾಣೆನು. ನಾನೇ ನಿನಗೆ ಅತ್ಯಂತ ಭಕ್ತನೆಂದು ಗರ್ವಪಟ್ಟಿದ್ದನಲ್ಲ. ನರನಾರಾಯಣರ ಯುದ್ಧದಲ್ಲಿ ಗೆದ್ದನೆಂದ ಮೇಲೆ ಇವನು ತಂದೆಯ ಭಕ್ತಿಯು ಎಷ್ಟು ಮಟ್ಟಿಗೆ ದೊಡನು ನಾನರಿಯನೇ ದೇವ. ಎನ್ನ ಅಪರಾಧವನ್ನು ಮನ್ನಿಸು. ಪರಾಜಿತನಾದೆ. ಇನ್ನು ಧರ್ಮರಾಯನ ಯಜ್ಞವು ನಿರ್ವಿಘ್ನವಾಗಿ ಜರುಗುವ ಉಪಾಯವನ್ನು ಕೇಳಿ ನನ್ನನ್ನು ಧನ್ಯನನ್ನು ಮಾಡು ಕೇಶವ. ಸಾಕು ಮಾಡು ನಿನ್ನ ಸಾವಾಸವ. ಯಾವಾಗಲೂ ಮೇಲಕ್ಕೆ ಹೇಳ ಅರ್ಜುನ. ಅವೋ ನರನಾರಾಯಣರೇ, ನಿಮ್ಮ ಯೋಚನೆಗಳೆಲ್ಲ ನಾನು ಬಲ್ಲನು. ಏನೇ ಕುಮ್ಮನತಿ ಮೂಡ ಕುಮ್ಮನತಿ ಬರುವಾಗಮ ಓಡು. ನನ್ನ ಶಾಸ್ತ್ರದಿಂದ ಮಾಡಿ ಖಂಡಿಸಲು. ಹೇ ನಾರಾಯಣ, ನಿನ್ನ ಸುದತ್ತ ಚಕ್ರವನ್ನು ಹೂಡು. ದುರ್ಮಾರ್ಗರನ್ನು ನಾಶ ಮಾಡಬಹುದು, ಸಣ್ಣ ಮಾರ್ಗರನ್ನು ಏನು ಮಾಡಲಾಗದು. ಇದು ನಿಜವೋ ಅಲ್ಲವೋ ಅನ್ನೋದಕ್ಕೆ ನಿಮ್ಮ ಅಸ್ತ್ರವನ್ನು ಹೂಡಿರಿ. ಯುದ್ಧವನ್ನು ಮಾಡಿದೆ, ಯುದ್ಧವಿರದೆ. ಯುದ್ಧ ಮಾಡಿದೆ. ನೋಡಿದೆಯಾ ನರನಾರಾಯಣ ಕಥೆ? ಶ್ರೀಕೃಷ್ಣನು ಎಣ್ಣೆಗೆ ವಿರುದ್ಧ ಸ್ವರೂಪವನ್ನು ತೋರಿಸಿದರೆ ದೇವರನ್ನು ನಂಬಿ ನಮಸ್ಕಾರ. ಆದರೆ ನರನ ಸಂಪೂರ್ಣವಾಗಿ ಬಂದು ಬಯಲನ್ನು ಬೆಳೆಸಿದ್ದು ನರನಾರಾಯಣನ ಯುದ್ಧವನ್ನು ಮಾಡಬೇಕಾಯ್ತು. ಸಾರಥಿ ಇವರ ಇಬ್ಬರ ಸುದ್ದಿ ಎಲ್ಲ ಹೇಳಬೇಕು. ಇಬ್ಬರವನ್ನು ಹಿಡಿದು ಅಥವಾ ಪಾಂಡವರ ಹಸವನ್ನು ಹಿಡಿದು ನಮ್ಮ ತಂದೆಗೆ ಒಪ್ಪಿಸಲು ಹೋಗೋರು ನಡೆಲೆ. ಸಾರಥಿ, ನಾನೊಬ್ಬನ ಗೆದ್ದನದ್ದು ಭೂಪತಿ